ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ಮೈಸೂರಿನಲ್ಲಿ ನಡೆದಿರುವಂತಹ ಸಿನಿಮಾ ಸ್ಟೈಲ್ ನ ರಾಬರಿ. ನಂಬರ್ ಪ್ಲೇಟ್ ಇಲ್ಲದ ಕಾರ್ನಲ್ಲಿ ಬಂದು ಪೆಟ್ರೋಲ್ ಬಂಕ್ ನಲ್ಲಿ ರಾಬರಿ ಮಾಡಿದ್ದಾರೆ. ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ ದರೋಡೆಕೋರರ ಕೃತ್ಯ. ಪೆಟ್ರೋಲ್ ಬಂಕ್ ನಲ್ಲಿ ಇದ್ದಂತಹ ಸಿಬ್ಬಂದಿಗೆ ಮಚ್ಚು ಚಾಕನ್ನ ತೋರಿಸಿ ದರೋಡೆ ಮಾಡಿದ್ದಾರೆ. ನಂಬರ್ ಪ್ಲೇಟ್ ಇಲ್ಲದ ಸ್ಕೋಡಾ ಕಾರ್ನಲ್ಲಿ ಬಂದಂತಹ 5 ಗ್ಯಾಂಗ್ ತಡರಾತ್ರಿ ಮೈಸೂರಿನ ಪೆಟ್ರೋಲ್ ಬಂಕ್ ನಲ್ಲಿ ನಡೆದಿರುವಂತಹ ಘಟನೆ ಇದು. ಕೌಂಟರ್ ನಲ್ಲಿ ಇದ್ದಂತಹ ಕ್ಯಾಶ್ ಅನ್ನ ದೋಚಿಕೊಂಡು ಪರಾರಿಯಾಗಿದ್ದಾರೆ ಈ ಗ್ಯಾಂಗ್. ಮಧ್ಯರಾತ್ರಿ ಪೆಟ್ರೋಲ್ ಅನ್ನ ಹಾಕಿಸುವಂತೆ ಕಾರ್ನಲ್ಲಿ ಬಂದಿದ್ದಂತಹ ದರೋಡೆಕೋರರು ಮೈಸೂರಿನ ಬಿಳಿಕೆರೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ದರೋಡೆ ಮಾಡಿದಂತಹ ಗ್ಯಾಂಗ್ಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ನೋಡಿ, ಅಲ್ಲಿಗೆ ಪೆಟ್ರೋಲ್ ಅನ್ನ ಹಾಕಿಸ್ಕೊಳ್ಳುವಂತಹ ನೆಪದಲ್ಲಿ ಬಂದು ಈ ಪೆಟ್ರೋಲ್ ಹಾಕಿಸ್ಕೊಳ್ತೀವಿ ಅಂತ ಹೇಳಿ ಯಾಮಾರಿಸಿ ಮಚ್ಚು ಲಾಂಗ್ ಅನ್ನ ತೋರಿಸ್ಕೊಂಡು ಇವರುಗಳು ದರೋಡೆಯನ್ನ ಮಾಡಿದ್ದಾರೆ. ನೋಡಿ ಯಾವ ರೀತಿಯಾಗಿ ದರೋಡೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ತಡರಾತ್ರಿ ಮೈಸೂರಿನ ಪೆಟ್ರೋಲ್ ಬಂಕ್ ನಲ್ಲಿ ನಡೆದಿರುವಂತಹ ಘಟನೆ ಇದು. ಅದು ಕೂಡ ನಂಬರ್ ಪ್ಲೇಟ್ ಇಲ್ಲದ ಸ್ಕೋಡಾ ಕಾರ್ನಲ್ಲಿ ಬಂದಿದ್ದಾರೆ 5 ಗ್ಯಾಂಗ್. ಈ ನಂಬರ್ ಪ್ಲೇಟ್ ಇಲ್ಲ ಅಂತಂದ್ರೆ ಇವ್ರು ಹೇಗೆ ಪೆಟ್ರೋಲ್ನ ಹಾಕ್ತಾರೆ? ಈ ಥರ ರೂಲ್ಸ್ ತಗೊಂಡು ಬಂದ್ಬಿಡ್ಬೇಕು. ಈ ನಂಬರ್ ಪ್ಲೇಟ್ ಇಲ್ದಿರೋ ವೆಹಿಕಲ್ಸ್ಗೆ ನಾವು ಹಾಕಲ್ಲ ಅಂತ ಹೇಳಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಬೆಳಿಗ್ಗೆ ಅಷ್ಟೇ ಈ ರೀತಿಯಾದಂತಹ ಒಂದು ಪ್ರಕರಣವನ್ನು ಗಮನಿಸಿದ್ದೇವೆ. ಮತ್ತೊಂದು ಪ್ರಕರಣ ಇದೀಗ ಬೆಳಕಿಗೆ ಬರ್ತಾ ಇದೆ, ಮೈಸೂರಿನಲ್ಲಿ ಆಗಿರುವಂಥದ್ದು. ಯಾವಾಗ ಆಗಿರುವಂತಹ ಈ ಒಂದು ದರೋಡೆ, ಎಷ್ಟು ಜನ ಸೇರ್ಕೊಂಡಿದ್ರು, ಎಷ್ಟು ಕ್ಯಾಶನ್ನ ಕಳ್ಕೊಂಡಿದ್ದಾರೆ ಇದೀಗ ಕ್ಯಾಶಿಯರ್ ಅಲ್ಲಿ ಪೆಟ್ರೋಲ್ ಬಂಕ್ನಲ್ಲಿ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಮ್ಯಾ, ಮೈಸೂರಿನ ಕರಿಮುದ್ದಳ್ಳಿ ಬಳಿಯ ಪೆಟ್ರೋಲ್ ಬಂಕ್ ನಲ್ಲಿ ಘಟನೆ ನಡೆದಿದೆ. ಅಂದ್ರೆ ಹುಣಸೂರು ತಾಲೂಕಿನ ವ್ಯಾಪ್ತಿಗೆ ಒಂದು ಪೆಟ್ರೋಲ್ ಬಂಕ್ ಬರುತ್ತೆ. ಮೈಸೂರು ಗದಿಗೆ ಮುಖ್ಯ ರಸ್ತೆಯಲ್ಲಿರ್ತಕ್ಕಂತ ಪೆಟ್ರೋಲ್ ಬಂಕ್ ಇದು. ರವಿ ಎನ್ನುವರಿಗೆ ಸೇರಿರುವಂತಹ ಬಂಕ್ ನಲ್ಲಿ ತಡರಾತ್ರಿ ಕೃತ್ಯ ನಡೆದಿದೆ. ಕಾರ್ನಲ್ಲಿ ಬಂದ 5ರಿಂದ ಈ ಒಂದು ಘಟನೆ ನಡೆದಿದೆ. ಸ್ಕೋಡಾ ಕಾರ್ನಲ್ಲಿ ಬಂದಂತ 5 ಕಳ್ಳರು ಈ ಒಂದು ಕೃತ್ಯವನ್ನ ಎಸಗಿದ್ದಾರೆ. ಲಾಂಗು ಮಚ್ಚನ್ನ ತೋರಿಸಿ ಬಂಕ್ನಲ್ಲಿದ್ದಂತಹ ಸಿಬ್ಬಂದಿಯನ್ನ ಎದುರಿಸಿ ಅವರ ಬಳಿ ಹಣವನ್ನ ದೋಚಿ ಎಸ್ಕೇಪ್ ಆಗಿರುವಂತದ್ದು. ಎಷ್ಟರ ಪ್ರಮಾಣದಲ್ಲಿ ಹಣ ದೋಚಿದ್ದಾರೆ ಅನ್ನೋದು ಈಗಷ್ಟೇ ಪೊಲೀಸರು ಮಾಹಿತಿಯನ್ನ ಹೊರೆ ಹಾಕ್ಬೇಕಾಗಿದೆ. ತಡರಾತ್ರಿ ನಡೆದಂತ ಈ ಒಂದು ದುಷ್ಕೃತ್ಯದಿಂದಾಗಿ ಸಾರ್ವಜನಿಕರು ನಮ್ಗೆ ರಕ್ಷಣೆಯನ್ನ ಕೊಡಿ ಅಂತೇಳಿ ಒತ್ತಾಯವನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ತಡರಾತ್ರಿ ಬಂದಂತ 5 ಮುಸ್ಕುದ 5 ಯುವಕರಿಂದ ನಡೆದಿರುವಂತಹ ಕೃತ್ಯ ಇದು. ಹಲವು ದಿನಗಳಿಂದ ಇದೇ ಹುಣಸೂರು ತಾಲೂಕಿನಲ್ಲಿ ಚಿನ್ನದ ಅಂಗಡಿಯಲ್ಲಿ ಸುಮಾರು 7 ಕೋಟಿ ಮೌಲ್ಯದ ಹಣವನ್ನ ಚಿನ್ನವನ್ನ ದೋಚಿ ಎಸ್ಕೇಪ್ ಆಗಿದ್ರು. ಇದೀಗ ಅದೇ ತಾಲೂಕಿನಲ್ಲಿ ಮತ್ತೊಂದು ಘಟನೆ ಇದೀಗ ಮರುಕಳಿಸಿದೆ. ಹೀಗಾಗಿ ಭದ್ರತೆಯನ್ನ ಹೆಚ್ಚಿಸಬೇಕು, ರಾತ್ರಿ ಪೊಲೀಸ್ ಸಿಬ್ಬಂದಿಯ ಗಸ್ತನ್ನ ಹೆಚ್ಚಿಸಬೇಕು ಅನ್ನೋ ಒಂದು ಒತ್ತಾಯ ಕೂಡ ಕೇಳಿ ಬಂದಿದೆ. ಅಂದ್ರೆ ಕಾರಿನಲ್ಲಿ ನಂಬರ್ ಪ್ಲೇಟ್ ಇಲ್ಲದಂತಹ ಕಾರ್ ಅದು, ಸ್ಕೋಡಾ ರ್ಯಾಪಿಡೋ ಕಾರ್ ಅದು. ಆ ಒಂದು ನಂಬರ್ ಪ್ಲೇಟ್ ಇದ್ರೆ ಆ ಒಂದು ಆರೋಪಿಗಳು ಯಾರು, ಎಲ್ಲಿಂದ ಬಂದರು ಅನ್ನೋದು ಕೂಡ ಪತ್ತೆ ಹಚ್ಚಬಹುದಿತ್ತು. ಸದ್ಯ ಸಿಸಿಟಿವಿಯ ಚಲನಾವಣೆಗಳನ್ನ ವಶಕ್ಕೆ ಪಡೆದಿರುವಂತಹ ಪೊಲೀಸರು ಆ ಸಿಸಿಟಿವಿಯ ದೃಶ್ಯಾವಳಿ ಆಧಾರದ ಮೇಲೆ ನಿಗಾ ವಹಿಸಿದ್ದಾರೆ. ಆ ಒಂದು ರಸ್ತೆಯಲ್ಲಿರ್ತಕ್ಕಂತಹ ಸಿಸಿಟಿವಿಗಳನ್ನ ಪರಿಶೀಲನೆ ಮಾಡಿ ಕಳ್ಳರ ಗುಂಪು ಯಾವ ಕಡೆ ಹೋಗಿರ್ಬಹುದು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಮಾಡ್ತಿದ್ದಾರೆ. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.